ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಮ್ಮ ಪ್ರಾದೇಶಿಕ ಸರ್ವಾಧಿಕಾರಿಗಳ ಕಚೇರಿ ಕಸ್ತೂರಿ ನಗರ ವತಿಯಿಂದ ನಿನ್ನೆ ಮಧ್ಯಾಹ್ನ ಮತ್ತು ಸಂಜೆವರೆಗೆ ವಿಶೇಷವಾದಂಥ ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ. ಝೂಮ್ ಕಂಪನಿ ಸಂಬಂಧಪಟ್ಟಿರ್ತಕ್ಕಂಥ ವಾಹನಗಳನ್ನು ಅನಧಿಕೃತವಾಗಿ ಅವರು ಸಾರ್ವಜನಿಕರಿಗೆ ಬಾಡಿಗೆ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಅಗ್ರಿಗೇಟರ್ ಲೈಸೆನ್ಸ್ ಅಥವಾ ರೆಂಟೆ ಕ್ಯಾಬ್ ಲೈಸೆನ್ಸ್ ಯಾವುದೂ ಪಡೆದಿರುವುದಿಲ್ಲ. ಅದು ಯಾವುದು ಪಡೆದೇನೆ ಲೈಸೆನ್ಸ್ ಇಲ್ಲದೇ ವೈಟ್ ಬೋರ್ಡ್ ವೆಹಿಕಲ್ಸ್ ಅಂದರೆ ಸಾರ್ವಜನಿಕರು ಅವರು ಸ್ವಂತಕ್ಕೆ ಉಪಯೋಗ ಮಾಡ್ತಕ್ಕಂಥ ವಾಹನಗಳನ್ನು ಇವರು ಆ್ಯಪ್ ಮುಖಾಂತರ ಸಾರ್ವಜನಿಕರಿಗೆ ಬಾಡಿಗೆ ಆಧಾರದಲ್ಲಿ ಕೊಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಕಾನೂನು ಬಾಹಿರ ಆಗ್ತದೆ. ಸುಮಾರು ಬಾರಿ ನಾವು ಈಗಾಗಲೇ ಝೂಮ್ ಕಂಪನಿಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ, ವಾಹನಗಳನ್ನು ಸೀಸ್ ಮಾಡಿದ್ದೇವೆ. ಮತ್ತೊಮ್ಮೆ ಇವತ್ತು ಒಳ್ಳೆಯ ಕಾರ್ಯಾಚರಣೆ ನಮ್ಮ ಪ್ರಾದೇಶಿಕ ಕಚೇರಿಯಿಂದ ನಡೆದಿದೆ. ಈ ಕಚೇರಿಯ RTO ಆಗಿರ್ತಕ್ಕಂಥ ಕೃಷ್ಣಾನಂದ್ ಅವರು ಮತ್ತು ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಸುರೇಶ್ ರವರು, ಪ್ರಭು ಮತ್ತು ಅವರ ತಂಡ, ನಂದೀಶ್ ಮತ್ತು ಅವರ ತಂಡ, ನಮ್ಮಲ್ಲಿ ಪ್ರೊಬೇಷನರಿ ಮೋಟಾರ್ ವಾಹನ ನಿರೀಕ್ಷಕರು ಇದ್ದಾರೆ, ಎಲ್ಲರನ್ನೂ ಒಳಗೊಂಡಂತೆ ಹೋಮ್ ಗಾರ್ಡ್ಸ್ ಒಳಗೊಂಡಂತೆ ನಿನ್ನೆ ವಿಶೇಷವಾದ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 12 ವಾಹನಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಈ 12 ವಾಹನಗಳು ಇವೆಲ್ಲ ನೋಂದಣಿ ಆಗಿರ್ತಕ್ಕಂಥದ್ದು ಪರ್ಸ್ನಲ್ ವೆಹಿಕಲ್ ಅಂತೇಳಿ, ಅಂದರೆ ನಾನು ಸ್ವಂತಕ್ಕೆ ಉಪಯೋಗ ಮಾಡ್ತೇನೆ ಅಂತೇಳಿ ಸಾರ್ವಜನಿಕರು ನೋಂದಣಿ ಮಾಡಿದ್ದಾರೆ. ಆದರೆ ಇದನ್ನು ಝೂಮ್ ಕಂಪನಿಗೆ ಬಾಡಿಗೆ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಈ ರೀತಿ ಸಾರ್ವಜನಿಕರು ಸುಮಾರು ಬಾರಿ ನಾವು ಸಾರ್ವಜನಿಕರು ಹೇಳ್ತಾ ಇದ್ದೀವಿ ಮಾಹಿತಿಯನ್ನು, ಯಾರೂ ಕೂಡ ಈ ರೀತಿ ಅನಧಿಕೃತ ಬಾಡಿಗೆಯನ್ನು ಕೊಡಬೇಡಿ, ಅದರಲ್ಲಿ ಏನಾದರೂ ನಾಳೆ ತಪ್ಪುಗಳಾದರೆ ನೀವೇ ನೇರ ಜವಾಬ್ದಾರರಾಗ್ತೀರಿ ಅಂತ ಹೇಳಿದ್ರು ಕೂಡ ಪದೇ ಪದೇ ನೀವು ಸಾರ್ವಜನಿಕರು ಕೊಡ್ತಾ ಇದ್ದರೆ ಇಂಥ ಅನಧಿಕೃತವಾದಂಥ ಆ್ಯಪನ್ನು ಆಚರಣೆ ಮಾಡ್ತಕ್ಕಂಥ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದು ನಮಗೂ ಕಷ್ಟ ಆಗ್ತದೆ. ಸೊ ಈ ಒಂದು ಆಧಾರವಿಟ್ಕೊಂಡು ಮತ್ತೊಮ್ಮೆ ನಾವು ಝೂಮ್ ಕಂಪನಿಯವರಿಗೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೇವೆ. ಮತ್ತು ವಾಹನಗಳ ಮೇಲೆ, ಈ 12 ವಾಹನಗಳ ಮೇಲೆ ಕಾನೂನು ಕ್ರಮ ಏನಿದೆ ಅದು ನೋಂದಣಿ ಸಸ್ಪೆನ್ಷನ್ ಆಗಿರ್ಬೋದು. ಈ ಬಾರಿ ಹೆಚ್ಚಿನ ಸಮಯ ನಾವು ಸಸ್ಪೆಂಡ್ ಮಾಡ್ತೀವಿ. ಇದುವರೆಗೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ, 1 ವಾರ 10 ದಿವಸ ಮಾಡ್ತಾ ಇದ್ವಿ. ಹಿಯರ್ ನಮ್ಮ ಪ್ರಾದೇಶಿಕ ಅಧಿಕಾರಿಗಳು ಭಾಳ ಕಠಿಣ ಕ್ರಮ ಕೈಗೊಳ್ತಾರೆ. ದಂಡನೂ ಜಾಸ್ತಿ ಕಲೆಕ್ಟ್ ಮಾಡಬೇಕಾಗ್ತದೆ ಮತ್ತು ನ್ಯಾಯಾಲಯಕ್ಕೂ ಕಳಿಸ್ಬೇಕಾಗ್ತದೆ. 3 ರಿಂದ 4 ತಿಂಗಳವರೆಗೆ ಅಮಾನತನ್ನು ಇಡತಕ್ಕಂಥ ಅಧಿಕಾರ ನಮ್ಮ ಪ್ರಾದೇಶಿಕ ಅಧಿಕಾರಿ ಅವರಿಗಿದೆ. ಪ್ರತಿಯೊಬ್ಬ ನಾಗರಿಕರು ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ವಾಹನಗಳನ್ನು ಸುಸ್ಥಿತಿಲಿಟ್ಕೋಬೇಕು. ಯಾರೂ ಕೂಡ ಈ ಅನಧಿಕೃತವಾದಂಥ ಆ್ಯಪ್ಗಳ ಮುಖಾಂತರ ಕೊಡಬೇಡಿ ಸಾರ್ವಜನಿಕರಿಗೆ ಬಾಡಿಗೆಗಾಗಿ. ನೀವು ಬಾಡಿಗೆಗಾಗಿ ಕೊಡೋದಾದರೆ ಅದು ಅಗ್ರಿಗೇಟರ್ ಆ್ಯಪನ್ನು ಮಾಡ್ಕೊಳ್ಳಿ, ಅಗ್ರಿಗೇಟರ್ ಲೈಸೆನ್ಸ್ ಪಡೆಯಿರಿ ಇಲಾಖೆ ವತಿಯಿಂದ ಪಡೆದು ಮಾಡಬೇಕೆ ಹೊರತು ಈ ರೀತಿ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಇಂಥ ವಾಹನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ. ಅಂದರೆ ಇನ್ನೊಂದು ವಿಶೇಷವಾದಂಥ ಸಂಗತಿ ಏನಂತ ಹೇಳಿದ್ರೆ, ಈ 12 ವಾಹನಗಳನ್ನು ನಾವೇನು ನಿನ್ನ ಮುಟ್ಟುಗೋಲು ಹಾಕ್ಕೊಂಡು ಅದರಲ್ಲಿ BH ಸೀರೀಸ್ ವಾಹನ ಹೊಂದಿದೆ. BH ಸೀರೀಸ್ ವಾಹನ ಯಾವ ರೀತಿ ನೋಂದಣಿ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯ ನೋಂದಣಿ ಆಗಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬೇಕು ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿನ ಎಂಪ್ಲಾಯಿ ಆಗಿರಬೇಕು. ಇಂಥವ್ರು ಮಾತ್ರ ನಾವು BH ಸೀರೀಸ್ ಅಡಿಯಲ್ಲಿ ರಿಜಿಸ್ಟರ್ ಮಾಡ್ತೀವಿ. ಆದರೆ ಕೆಲವು ರಾಜ್ಯಗಳಲ್ಲಿ ಈ ವಾಹನ ಅಸ್ಸಾಂ ರಾಜ್ಯದಲ್ಲಿ ನೋಂದಣಿ ಆಗಿದೆ, 24 BH 8278E ಅಂತ ಹೇಳಿ. ಅಸ್ಸಾಂ ವಾಹನ ಕರ್ನಾಟಕದಲ್ಲಿ ಯಾಕೆ ಓಡ್ತಾ ಇದೆ? ಮುಂದಿನ ದಿನಗಳಲ್ಲಿ ಯಾರ್ಯಾರು BH ಸೀರೀಸ್ ಬೇರೆ ಕಡೆ ನಿಮ್ಮ ಅನಧಿಕೃತವಾದಂಥ ದಾಖಲೆಗಳನ್ನು ಕೊಟ್ಟು ನೋಂದಣಿ ಮಾಡೋದಾದರೆ BH ಸೀರೀಸ್ ವಾಹನಗಳಲ್ಲಿ ಬೆಂಗಳೂರಿನ ಕಠಿಣ ಕ್ರಮ ಕೈಗೊಳ್ತೇವೆ. ನಿಮ್ಮಲ್ಲಿ ನಿಗಾ ಇಟ್ಟಿದ್ದೇವೆ. ಆ ವಾಹನಗಳ ನೋಂದಣಿ ರದ್ದು ಮಾಡ್ತೇವೆ. ನೀವು ತಪ್ಪು ಮಾಹಿತಿಗಳನ್ನು ಕೊಟ್ಟು ಏನಾದರೂ ನೋಂದಣಿ ಆಗಿದ್ದರೆ ಆ ಪ್ರಾಧಿಕಾರದಲ್ಲಿ, ಈ ಪ್ರಾಧಿಕಾರ ಅಂದರೆ ನಮ್ಮ RTO ಕಚೇರಿಗಳು ಬೆಂಗಳೂರಲ್ಲಿ ಸಸ್ಪೆನ್ಷನ್ ಕ್ಯಾನ್ಸಲೇಷನ್ ಮಾಡೋ ಮಟ್ಟಕ್ಕೂ ನಾವು ಯೋಚನೆ ಮಾಡ್ತೇವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೋ ಕೂಡ BH ಸೀರೀಸ್ ಮಾಡಿದ ತಕ್ಷಣ ನಾವೆಲ್ಲ ಕರೆಕ್ಟಾಗಿದ್ದೀವಿ ಅಂತೆಲ್ಲ. ನೀವು ಈ ರೀತಿ ಅನಧಿಕೃತ ಮಾಡಿದ್ರೆ ಖಂಡಿತ ನಾವು ನಿಮ್ಮ ವಾಹನಗಳನ್ನು ಮುಟ್ಟುಗೋಲು ಮಾಡ್ತೇವೆ, ನಿಮ್ಮಲ್ಲಿ ನಿಗಾ ಇಡ್ತಾ ಇದ್ದೇವೆ, ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಯಾರಾದರೂ ಅನಧಿಕೃತ ವಾಹನಗಳನ್ನು ನೀವು ಬಾಡಿಗೆ ಕೊಡೋದಾದರೆ ವಾಹನ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ತೀವಿ. ನಿಮ್ಮ FIR ದಾಖಲು ಮಾಡಬೇಕಾಗ್ತದೆ ನಿಮ್ಮ ಮೇಲೆ ಮುಂದಿನ ದಿನಗಳಲ್ಲಿ. ಇಷ್ಟನ್ನು ಹೇಳ್ತಾ ನಮ್ಮ ಅಧಿಕಾರಿಗಳು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಝೂಮ್ ಕಂಪನೀಸಿನ ಭಾಳಷ್ಟು ಕಡೆ ಗೊತ್ತಾಗಿದೆ. ಖಂಡಿತ ಎಲ್ಲ ಕಡೆ ನಾವು ನಿಮ್ಮ
ವಾಹನಗಳ ಚಲನವಲನ ಮೇಲೆ ನಿಗಾ ಇಡ್ತವೆ, ಕ್ರಮ ಕೈಗೊಳ್ಳುತ್ತೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಬೇರೆ ಕಡೆ ಅಸ್ಸಾಂದು ಒಂದೇ ಒಂದು ನಂಬರ್ ರಿಜಿಸ್ಟ್ರೇಷನ್ ಇರುವಂಥದ್ದು ಅಥವಾ ಬೇರೆ ಎಲ್ಲವೂ ಕೂಡ ಕರ್ನಾಟಕದೇನಾ ಅಥವಾ ಬೇರೆ ರಾಜ್ಯದಿಂದ? ಇದರಲ್ಲಿ ಡೆಲ್ಲಿ ರಿಜಿಸ್ಟ್ರೇಷನ್ ಒಂದು ವೆಹಿಕಲ್ ಇದೆ, ಇನ್ನೊಂದು AP ರಿಜಿಸ್ಟ್ರೇಷನ್ ಇದೆ, ಇದು BH ರಿಜಿಸ್ಟ್ರೇಷನ್, ಬಾಕಿ ಎಲ್ಲವೂ ಕರ್ನಾಟಕ ವೆಹಿಕಲ್ಸ್ ಇದೆ. ಸರ್, ಅಂತಹ ಮಾಲೀಕರು ಯಾರಾದರೂ ಬಂದಿದ್ರಾ? ಮುಟ್ಟುಗೋಲು ಹಾಕೊಂಡ್ಮೇಲೆ ಮಾಲೀಕರು ಬರಲಿಲ್ಲ, ಮಾಲೀಕರು ಪರವಾಗಿ ಬಂದಿದ್ದಾರೆ. ಬಟ್ ನಮ್ಮ ಅಧಿಕಾರಿಗಳು ಮಾಲೀಕರೇ ಬರಬೇಕು ಅಂತ ಹೇಳಿರೋದು, ಅವ್ರು ಯಾರು ಇನ್ನೂ ಬಂದಿಲ್ಲ. ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ತಾರೆ. ಈ ಅಸ್ಸಾಂ ಮಾಲೀಕರು ಯಾರಿದ್ದಾರೆ ಅವರು ಹಾಜರಾಗಲೇಬೇಕು. ಒಂದು ವೇಳೆ ದಾಖಲೆ ಪರಿಶೀಲನೆ ಮಾಡ್ತೀವಿ, ಅವ್ರ ದಾಖಲೆ ಏನಾದರೂ ಕಾನೂನು ಚೌಕಟ್ಟಲ್ಲಿ ಇಲ್ಲ, ಮೋಟರ್ ವಾಹನ ಕಾಯ್ದೆ ನಿಯಮ ಅಡಿಯಲ್ಲಿ ಯಾವುದು ಬರೋದಿಲ್ಲ ಅಂತ ಆದರೆ ಖಂಡಿತ ಆ ವಾಹನ ನೋಂದಣಿಯನ್ನು ರದ್ದು ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳುತ್ತೆ. ಬೇರೆ ಆ್ಯಪ್ಗಳ ಮೂಲಕ ಕೂಡ ಬುಕ್ ಮಾಡ್ತಾ ಇರ್ತಾರೆ. ಸೊ ಐಷಾರಾಮಿ ವಾಹನಗಳನ್ನು ಕೂಡ ಈ ರೀತಿ ಬಾಡಿಗೆ ಯಾವ ರೀತಿ ಅಂದ್ರೆ ನಿಮಗೆ ಯಾವ ರೀತಿ ಕಂಡು ಬಂತು ಸರ್? ಯಾವ ರೀತಿಯಾಗಿ ಅವರು ಬಾಡಿಗೆಗಳನ್ನು ವಸೂಲಿ ಮಾಡ್ತಾರೆ, ಯಾವ ರೀತಿ ಅವುಗಳನ್ನ ಬಾಡಿಗೆ ಕೊಡ್ತಾರೆ, ಏನಾದರೂ ಅದ್ರ ಬಗ್ಗೆ ದಾಖಲೆ ಇಲ್ಲ, ಖಂಡಿತವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ತಾವು ಒಮ್ಮೆ ಇದನ್ನ ಪರಿಶೀಲನೆ ಮಾಡಿದ್ದೀರಿ. ಇದೇ ಕಚೇರಿಯಲ್ಲಿ ನಾವು ಹೈ ಎಂಡ್ ವೆಹಿಕಲ್ಸ್, ಬೆನ್ಸ್, ಫಾರ್ಚುನರ್ಸ್ ಮತ್ತು BMW ಸೀಸ್ ಮಾಡಿದ್ದೀವಿ. ಅವತ್ತೂ ಹೇಳಿದ್ದೇವೆ, ಇನ್ನೂ ಸಾರ್ವಜನಿಕರು ಕೆಲವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ಝೂಮ್ ಆ್ಯಪ್ ಮುಖಾಂತರ ಕೊಡ್ತಾ ಇದ್ದಾರೆ. ಝೂಮ್ ಆ್ಯಪ್ ಅಲ್ಲದೆ ಇನ್ನೂ ಬಹಳಷ್ಟು ಅನಧಿಕೃತ ಆ್ಯಪ್ಗಳು ಈಗಾಗಲೇ ಮಾರ್ಕೆಟ್ಗೆ ಬಂದಿದೆ. ಈ ಆ್ಯಪ್ಗಳನ್ನು ನಂಬಿಕೊಂಡು ನೀವೇನಾದರೂ ಈ ಥರ ಬಾಡಿಗೆ ಕೊಡೋದು ಅಂದರೆ ನೀವೆಲ್ಲರೂ ಯಾವುದೋ ಒಂದು ಸಮಸ್ಯೆ ಸಿಗಾಕೊಳ್ತಾರೆ. ಅದರಲ್ಲಿ ಬೇರೆ ಏನಾದರೂ ಚಟುವಟಿಕೆ ನಡೆದರೆ ಖಂಡಿತ ನಡೀತದೆ. ಸುಮ್ಮನೆ ನೀವು ಯಾರು ತೊಗೊಂಡು ಹೋಗೋದ್ರೆ ನಿಮ್ಮ ಗಾಡಿನ ಯಾವುದೋ ಒಂದು ಅನಧಿಕೃತ ಕೆಲಸಗಳಿಗೆ ಉಪಯೋಗಿಸ್ತಾರೆ, ಡ್ರಗ್ಸ್ ಯೂಸ್ ಮಾಡ್ಬೋದು, ಇನ್ನೇನೇನಕ್ಕೂ ಯೂಸ್ ಮಾಡ್ತಾರೆ. ಖಂಡಿತ ಈ ವಾಹನಗಳು ನೀವು ನಿಗಾ ಇಡಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ವೆಹಿಕಲ್ಸ್, ವೈಟ್ ಬೋರ್ಡ್ ವೆಹಿಕಲ್ಸ್ ನೀವೇನು ನಿಮ್ಮ ಹೆಸರಲ್ಲಿ ನೋಂದಣಿ ಮಾಡ್ಕೊತೀರಿ ಸಾರ್ವಜನಿಕರು, ಯಾರೂ ಕೂಡ ಇಂಥ ಅನಧಿಕೃತ ಆ್ಯಪ್ಗಳಿಗೆ ವಾಹನಗಳನ್ನು ಕೊಡಬೇಡಿ. ಕೊಟ್ಟರೆ ಅವರ ಮೇಲೆ ಅಲ್ಲದೆ ನಿಮ್ಮ ಮೇಲೂ ಕ್ರಮ ಕೈಗೊಳ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.